ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಸುಮಾ, ಅತ್ತೆ ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು? ಏನೂ ಇಲ್ಲ ಅತ್ತೆ. ನಿಮ್ಗೇನಾದರೂ ಬೇಕಿತ್ತ ಅತ್ತೆ? ನನಗೇನು ಬೇಡ. ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಅತ್ತೆ. ಕೂತ್ಕೋ. ಏನು ವಿಷಯ ಅತ್ತೆ? ಹೇಗೆ ಶುರು ಮಾಡೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಅದು ಹೇಳಿ ಅತ್ತೆ, ಏನು ವಿಷಯ? ಏನತ್ತೆ ನೀವು ಪಟ್ಟಂತ ಹೇಳ್ಬೇಕಾಗಿರೋ ವಿಷಯನ ಇಷ್ಟೊಂದು ಪೀಠಕ್ಕೆ ಹಾಕಿ ಹೇಳ್ತಿದ್ದೀರಲ್ಲ, ಯಾಕೆ ಸುತ್ತಿ ಬಳಸಿ ಬರ್ತಾ ಇದ್ದೀರಾ? ಡೈರೆಕ್ಟ್ ಆಗಿ ವಿಷಯಕ್ಕೆ ಬನ್ನಿ. ಸಾಧನ, ಯಾವ ವಿಷಯನ ಯಾರ ಹತ್ರ ಯಾವಾಗ ಹೇಗೆ ಹೇಳಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸ್ವಲ್ಪ ಸುಮ್ಮನೆ ಇರ್ತೀಯ? ಅದು ಸುಮಾ. ಹೇಳಿ ಅತ್ತೆ. ಈಗೇನು ನೀವೇ ಹೇಳ್ತಿರೋ ಅಥವಾ ನಾನೇ ಹೇಳೋ? ಐ ಅಂಡರ್ಸ್ಟ್ಯಾಂಡ್. ತಾಯಿಯಾಗಿ ನಿಮಗೆ ಈ ವಿಷಯನ ಹೇಳೋದಕ್ಕೆ ಕಷ್ಟ ಆಗ್ತಿರ್ಬೋದು. ಹಾಗಂತ ನನಗೆ ಈಸಿ ಆಗ್ತಿದೆ ಅಂತ ಅನ್ಕೋಬೇಡಿ. ಇದು ನನ್ನ ಕರ್ತವ್ಯ, ಅದಕ್ಕೆ ಹೇಳ್ತೀನಿ. ತೀರ್ಥಂಗೆ ಮೇಲ್ಮೇಲ್ ಸಮಸ್ಯೆ ಆಗ್ತಿದೆ ಅಂತ ಅತ್ತೆ ಮನೆಗೆ ಜ್ಯೋತಿಷ್ಯರನ್ನ ಕರೆಸಿದ್ರು. ನೀವಿಬ್ರು ಜಾತಕನೂ ತೋರ್ಸಿದ್ರು. ಅದಕ್ಕೆ ಅವ್ರು ಏನ್ ಹೇಳಿದ್ರು ಗೊತ್ತಾ? ಕೂರಕ್ಕೆ ನಿಲ್ಲಕ್ಕೆ ಜಾತಕ ತೋರ್ಸೋರು ನೀವು, ಇಂಥ ವಿಷಯಕ್ಕೆ ಜಾತಕ ತೋರ್ಸ್ಲಿಲ್ವಲ್ಲ ಅಂತ ಕೇಳಿದ್ರು. ನಿಮಗ್ ತಲೆಯಲ್ಲಿ ಬುದ್ಧಿ ಇದೆಯಾ? ಹೋಗಿ ಹೋಗಿ ಈ ಮದ್ವೆನ್ ಮಾಡಿದಿರಲ್ಲ, ಏನಾಗಿತ್ತು ನಿಮ್ಗೆ ಅಂತ ಕೇಳಿದ್ರು. ಅಷ್ಟೇ ಅಲ್ಲ, ಹೋಗಿ ಹೋಗಿ ಆ ರಾಕ್ಷಸಿ ಕೈಗೆ ನಿಮ್ ಮಗನ್ ಕೊಟ್ಟಿದ್ದೀರಲ್ಲ ಅಂತಾನು ಹೇಳಿದ್ರು. ಸಾಧನ, ಒಂದು ಮಾತಿಗೆ 10 ಮಾತು ಸೇರಿಸಿ ಏನೇನೋ ಹೇಳ್ಬೇಡ. ಗುರುಗಳು ಹಾಗೆಲ್ಲ ಹೇಳಿದ್ರು. ಪುಟ್ಟ, ನಿನಗೆ ಕುಜ ದೋಷ ಇದೆ ಅಂತ ಹೇಳಿದ್ರು ಅಷ್ಟೇ. ಅಷ್ಟೇ? ಕ್ರೂರವಾದ ದೋಷ ಅದು. ಮಾಂಗಲ್ಯ ಭಾಗ್ಯ ಕಳ್ಚಿ ಬೀಳುವಂತ ದೋಷ. ಮಗನ್ ಕಳ್ಕೊಳ್ಳುವಂತ ದೋಷ ಅದು. ಇದನ್ನೆಲ್ಲ ಗುರುಗಳು ಹೇಳಲಿಲ್ವಾ? ಯಾಕೆ ತೀರ್ಥನ್ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅಂತ ಹೇಳಲಿಲ್ಲ? ಅಕ್ಕ, ಏನ್ ಹೇಳ್ತಿದ್ದೀರಾ ನೀವು? ಸಾಹೇಬ್ರ ಜೀವಕ್ಕೆ ಅಪಾಯ ಇದೆಯಾ? ಅದು ನನ್ನಿಂದ? ಆಫ್ ಕೋರ್ಸ್. ಇದನ್ನೆಲ್ಲ ನಾನು ಹೇಳಿದ್ದಲ್ಲ, ಗುರುಗಳೇ ಹೇಳಿದ್ದು. ಅತ್ತೆ, ದೊಡ್ಡ ವಿಷಯಗಳನ್ನೆಲ್ಲ ನಾನು ಹೇಳಾಯ್ತು, ಇನ್ನಾದ್ರೂ ನೀವು ಮುಂದುವರಿಸಿ. ಅತ್ತೆ ಹೇಳಿ ಅತ್ತೆ. ಅಕ್ಕ ಹೇಳ್ತಿರೋದು ನಿಜನಾ? ಗುರುಗಳು ಹಾಗೆ ಹೇಳಿದ್ರ? ನನ್ನಿಂದ ಸಾಹೇಬ್ರ ಜೀವಕ್ಕೆ ತೊಂದರೆ ಇದೆಯಾ ಅತ್ತೆ? ಇಲ್ಲಮ್ಮ, ಹಾಗೆ ಹೇಳಲಿಲ್ಲ. ಅದು ಏನತ್ತೆ ನೀವು ಇನ್ನೂ ಅದು ಇದು ಅನ್ನೋದ್ರಲ್ಲೇ ಇದ್ದೀರಲ್ಲ? ಯಾಕೆ ನಿಮಗೆ ತೀರ್ಥನ ಮೇಲೆ ಪ್ರೀತಿ ಇಲ್ವಾ? ತೀರ್ಥ ಇಷ್ಟು ದಿವಸ ಬದುಕಿದ್ದೇ ಹೆಚ್ಚು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು ಇಲ್ವೋ? ಸಾಧನ, ಏನ್ ಮಾತು ಅಂತ ಆಡ್ತಿದ್ಯಾ? ನಾನ್ ಮಾತಾಡ್ತಾ ಇದ್ದೀನಿ ತಾನೆ, ನೀನ್ ಸ್ವಲ್ಪ ಸುಮ್ಮನಿರು. ಮಾತಾಡಿ ಅಂತ ಹೇಳಿದಾಗ ಏನ್ ಮಾತಾಡ್ಲಿ ಅಂತ ಯೋಚನೆ ಮಾಡಿದ್ರಿ. ಈಗ ನಾನ್ ಮಾತಾಡ್ತಿರ್ಬೇಕಾದ್ರೆ ಚಡ್ಪಡಿಸ್ತಾ ಇದ್ದೀರಾ. ಯಾಕತ್ತೆ? ಇವಳಿಗೆ ಸತ್ಯ ಗೊತ್ತಾಗ್ಲೇಬೇಕಲ್ಲ. ತೀರ್ಥನ್ ಜೀವಕ್ಕೆ ಇವಳಿಂದ ಅಪಾಯ ಇದೆ ಅನ್ನೋದು ಇವಳಿಗೂ ಗೊತ್ತಾಗ್ಬೇಕಲ್ವಾ? ಇಷ್ಟು ದಿವಸ ತುಂಬಾ ಕಾಳಜಿ ಇದೆ ಅನ್ನೋ ತರ ನಾಟಕ ಮಾಡ್ತಾ ಇದ್ಲು. ಅಕ್ಕ, ನಾನು ಯಾವ್ದೇ ರೀತಿ ನಾಟಕ ಆಡಿಲ್ಲ. ಹೌದಾ? ಸರಿ, ಹಾಗಿದ್ರೆ ಈಗೆಲ್ಲಾ ವಿಷಯ ಗೊತ್ತಾಯ್ತಲ್ಲ, ನೀನೇ ಅವಳಿಂದ ದೂರ ಇರ್ಬೋದಲ್ಲ? ಅತ್ತೆ ನೀವ್ ಹೇಳಿ ಅತ್ತೆ, ಸಾಹೇಬ್ರಿಗೆ ನನ್ನಿಂದ ತೊಂದರೆ ಇದೆಯಾ? ಅಪಾಯ ಇದೆಯಾ? ಹೌದು.
ಆದ್ರೆ ಆ ಮಾತನ್ನೆಲ್ಲ ನನ್ ಮನ್ಸು ಹೋಗ್ತಾ ಇಲ್ಲಮ್ಮ. ಮನ್ಸು ಒಪ್ತಾ ಇಲ್ಲ, ಆದ್ರೆ ಜಾತಕದಲ್ಲಿ ದೋಷ ತೋರಿಸ್ತಿದ್ಯಲ್ಲ. ಏನತ್ಗೆ ನೀವು ಜಾತಕ ಎಲ್ಲ ನಂಬ್ಕೊಂಡು, ಅದು ಈ ಕಾಲದಲ್ಲಿ? ಸುಭಾಷ್, ಈ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡಿಬೇಕು ಅಂದ್ರು ಅದಕ್ಕೆ ಮುಹೂರ್ತ ನೋಡ್ತಾರೆ, ಜಾತಕ ತೋರಿಸ್ತಾರೆ, ಇದೆಲ್ಲ ನಡೆಯುತ್ತೆ. ಒಳ್ಳೇದನ್ನ ಮಾತ್ರ ನಂಬೋಣ, ಕೆಟ್ಟದನ್ನ ಮೂಢನಂಬಿಕೆ ಅನ್ಕೊಳ್ಳೋಣ ಅನ್ನೋ ಮೆಂಟಾಲಿಟಿ ಯಾಕೆ? ಹಾಗಲ್ಲ ಅತ್ಗೆ, ಇವಾಗ ಯಾರೋ ಬಂದು ಜ್ಯೋತಿಷ ಹೇಳೋದ್ರಲ್ಲ, ಹಾಗೆ ಆಗುತ್ತೆ ಅಂತ ನಾವ್ಯಾಕೆ ಅನ್ಕೋಬೇಕು? ಇವಾಗ ಡಾಕ್ಟ್ರು ಭಯಾನಕವಾದ ಕಾಯಿಲೆ ಇದೆ ಅಂತಾರೆ ಅನ್ಕೊಳ್ಳಿ, ಅವಾಗ ಪೇಷಂಟ್ ಅದನ್ನ ನಂಬ್ಕೊಂಡು ಜೀವ ಕಳ್ಕೋತಾರ? ಸೆಕೆಂಡ್ ಒಪಿನಿಯನ್ ಅಂತ ತಗೋತಾರೆ ತಾನೆ? ಅಮ್ಮ, ಈಗೊಂದು ಕೆಲಸ ಮಾಡೋಣ, ಇನ್ನೊಬ್ರು ಜ್ಯೋತಿಷನ ಕರೆಸಿ ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಸಿಂಪಲ್. ಯಾರಿಗಿದು? ಸಾಹೇಬ್ರಿಗೆ. ನೀನ್ ಯಾಕೆ ತಗೊಂಡ್ ಹೋಗ್ತಾ ಇದ್ಯಾ? ನಿನ್ನಿಂದ ತೀರ್ಥನ್ ಕೆಟ್ಟದಾಗತ್ತೆ ಅನ್ನೋದು ಗೊತ್ತಿಲ್ವಾ? ಯಾರಿಗ್ ಗೊತ್ತು? ನಿನ್ನ ಕೆಟ್ಟ ಜಾತಕದಿಂದ ನೀನ್ ತಗೊಂಡ್ ಹೋಗೋ ಊಟನೂ ವಿಷ ಆಗ್ಬೋದು. ಏನು ತೀರ್ಥನ್ನ ಸಾಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಅಕ್ಕ, ಸತ್ಯ ಕೇಳೋದಕ್ಕೆ ಕಠೋರವಾಗಿರುತ್ತೆ. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ನಾನ್ ಬೇಡ ಅಂದ್ರೂ ಹಠ ಮಾಡಿ ತೀರ್ಥಂಗ್ ಊಟ ತಗೊಂಡ್ ಹೋಗ್ಕೊಡ್ತೀಯಾ? ಸರಿ, ನಿನ್ನಿಷ್ಟ. ಅವನು ಕೆಟ್ಟದಾಗ್ಬೇಕು ಅನ್ನೋದು ನಿನ್ ಮನ್ಸಲ್ಲಿದ್ರೆ ತಗೊಂಡ್ ಹೋಗು, ಈಗ್ಲೇ ಕೊಟ್ಟು ಬಾ, ಹೋಗು. ಸರಿ, ಈಗ ನಾನು ಏನ್ ಮಾಡ್ಬೇಕು ಅಂತೀರಾ? ಓ, ನಿಮಗ್ ನಾವು ಫಸ್ಟ್ ಇಂದ ಹೇಳ್ಬೇಕಾ? ನೀನೇನು ಮಾಡೋದ್ ಬೇಡ, ನಿತ್ಯ ಊಟ ಕೊಟ್ಟು ಬರ್ತಾಳೆ. ಇವಳು ಅವನ ಹತ್ರ ಹೋಗೋದ್ರಿಂದ ಅಟ್ಲೀಸ್ಟ್ ಅವನ ಅದೃಷ್ಟನಾದ್ರೂ ಬದ್ಲಾಗ್ಬೋದು. ಅವನಿಗೆ ಅಂಟ್ಕೊಂಡಿರೋ ದರಿದ್ರನು ದೂರ ಆಗ್ಬೋದು. ನಿತ್ಯ, ನೀನ್ ಊಟ ಕೊಟ್ ಬಾ, ಹೋಗು. ನೀವ್ ಹೇಗೆ ಹೇಳ್ತಿರೋ ಹಾಗೆ ಅಕ್ಕ. ಒಟ್ನಲ್ಲಿ ತೀರ್ಥ ಅವ್ರಿಗೆ ಒಳ್ಳೇದಾದ್ರೆ ಸಾಕು. ಕೊಡಿಲಿ. ಈ ಮನೇಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ಹೊಸದಾಗಿ ಬಂದವರು ನಿರ್ಧಾರ ಮಾಡೋದಿಲ್ಲ. ಅದಕ್ಕೆ ಅಂತ ಮನೇಲಿ ಹಿರಿಯರು ಅಂತ ನಾವಿದ್ದೀವಿ. ಸುಮಾ, ನೀನ್ ತಗೊಂಡೋಗ್ಕೊಡು. ಚೆನ್ನಾಗಿದೆ ಅತ್ತೆ, ಮಗಂಗ್ ಒಳ್ಳೇದಾಗ್ಲಿ ಅಂತ ಪ್ರತಿ ತಾಯಿನೂ ಬಯಸ್ತಾಳೆ. ಆದ್ರೆ ನೀವು ಬಲವಂತವಾಗಿ ತೀರ್ಥಂಗ್ ಕೆಟ್ಟದ್ದಾಗ್ಲಿ ಅಂತಾನೆ ಬಯಸ್ತಾ ಇದ್ದೀರಾ. ಮಾತು ತಿರ್ಚಬೇಡ ಸಾಧನ. ಅಯ್ಯೋ, ಇದ್ರಲ್ಲಿ ತಿರ್ಚೋದಕ್ಕೇನಿದೆ? ಇರೋ ವಿಷಯನೇ ಹೇಳ್ತಿದ್ದೀನಿ ನಾನು. ಸರಿ, ತೀರ್ಥಂಗ್ ಕೆಟ್ಟದ್ದಾಗ್ಬೇಕು ಅನ್ನೋದೇ ಇದ್ರೆ ಇವಳೆ ಕೊಟ್ ಬರ್ಲಿ ಬಿಡಿ, ಇದ್ರ ಮೇಲೆ ನಿಮ್ ಇಷ್ಟ. ಹೇಳಿದ್ ಕೇಳಿಸ್ಲಿಲ್ವಾ? ತಗೊಂಡೋಗ್ಕೊಡು. ತಗೋ. ತಗೊಳ್ಳಿ ನಿತ್ಯ ಅವ್ರೆ, ನೀವೇ ಕೊಡಿ. ಸುಮಾ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಏನ್ ಮಾಡ್ತಿದ್ಯಾ? ತಗೊಳ್ಳಿ. ಅತ್ತೆ, ಒಂದ್ ನಿಮಿಷ ಬನ್ನಿ. ಏನಾಗಿದೆ ನಿಂಗೆ? ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಊಟ ಕೊಟ್ ಬಾ, ಹೋಗು. ಏನು ಪ್ರತಿ ಸತಿ ನನ್ನನ್ ಯಾಕೆ ಕರ್ಕೊಂಬರ್ತೀಯ? ಅತ್ತೆ, ನಿತ್ಯ ಅವರೇ ಸಾಹೇಬ್ರಿಗೆ ಊಟ ಕೊಡ್ಲಿ ಬಿಡಿ. ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಸುಮಾ? ಇಂಥ ವಿಷಯಗಳನ್ನೆಲ್ಲ ಚಿಕ್ಕದಾಗಿದ್ದಾಗಲೇ ಚಿವಟಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ಹೆಮ್ಮರವಾಗಿ ಬೆಳೆದ್ಬಿಡುತ್ತೆ. ಅದ್ರಲ್ಲಿ ನಿನಗೆ ಜಾಗ ಇರಲ್ಲ. ಅತ್ತೆ, ಹಾಗೆಲ್ಲ ಏನೂ ಆಗಲ್ಲ. ಸಾಹೇಬ್ರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ನಾನು ಅವ್ರಿಗೆ ಊಟ ಕೊಟ್ಟರು ಅವ್ರು ಖಂಡಿತವಾಗ್ಲೂ ಊಟ ಮಾಡಲ್ಲ. ಕೊನೆ ಪಕ್ಷ ನಿತ್ಯ ಅವ್ರು ಕೊಟ್ರೆ ಊಟ ಮಾಡ್ಬೋದೇನೋ. ಸುಮ್ಮನೆ ನಮ್ಮಿಂದ ಅವ್ರಿಗೆ ತೊಂದರೆ ಕೊಡೋದು ಬೇಡ ಅತ್ತೆ. ಅಯ್ಯೋ ಸುಮಾ, ನೀ ದೊಡ್ಡ ತಪ್ಪು ಮಾಡ್ತಿದ್ಯಾ. ಇಲ್ಲ ಅತ್ತೆ, ನಾನು ಸರಿನೇ ಮಾಡ್ತಿದ್ದೀನಿ.
ತೀರ್ಥ ತೀರ್ಥ ನಿಮ್ಗೋಸ್ಕರ ನಾನೇ ಊಟ ಬಡಿಸ್ಕೊಂಡು ಬಂದಿದ್ದೀನಿ. ಏನ್ ಮಾಡ್ತಿದ್ಯಾ? ಇಷ್ಟೊತ್ತಾದ್ರೂ ಯಾಕೆ ನೀವು ಊಟ ಮಾಡಿಲ್ಲ? ಹೊಟ್ಟೆ ಹಸ್ಕೊಂಡಿದ್ರೆ ಆರೋಗ್ಯ ಹಾಳಾಗತ್ತೆ. ಈ ಮನೇಲಿ ಯಾರು ನಿಮ್ಮನ್ನು ಕೇರ್ ಮಾಡ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ನಿಮ್ಮನ್ನು ತುಂಬಾ ಕೇರ್ ಮಾಡ್ತೀನಿ ತೀರ್ಥ. ಮನೇಲಿ ಎಲ್ರೂ ಊಟನೂ ಆಯ್ತು, ನಂದು ನಿಮ್ದು ಇಬ್ರದೇ ಊಟ ಆಗಿಲ್ಲ. ತಗೊಳ್ಳಿ, ಹೊಟ್ಟೆ ತುಂಬಾ ತಿನ್ನಿ, ಮನ್ಸಿಗೆ ಸಮಾಧಾನ ಆಗತ್ತೆ. ನಂಗೆ ಹಸುವಿಲ್ಲ. ನನ್ನ ಮೇಲಿರೋ ಕೋಪಕ್ಕೆ ಹೀಗೆ ಮಾತಾಡ್ತಿದ್ದೀರಾ? ನಿಮ್ಗೆ ಸುಮನನೇ ಕೊಡ್ಬೇಕಿತ್ತ? ಅವ್ರ ಕೈಲೇ ಕೊಟ್ಟು ಕಳಿಸ್ಲಾ? ನಿತ್ಯ, ಯಾಕೆ ಇರಿಟೇಟ್ ಮಾಡ್ತಾ ಇದ್ಯಾ? ನಂಗೆ ಹೊಟ್ಟೆ ಹಸುವಿಲ್ಲ ಅಂತ ಹೇಳಿದ್ನಲ್ಲ, ನನ್ನ ಒಂಟಿಯಾಗಿರಕ್ ಬಿಟ್ಬಿಡು. ಕರ್ಮ, ಎಷ್ಟು ಡ್ರಾಮಾ ಮಾಡಿದ್ರು ಫೀಲೇ ಆಗ್ತಿಲ್ಲ ಇವನಿಗೆ. ಇನ್ ಎಷ್ಟು ಅಂತ ಡ್ರಾಮಾ ಮಾಡಬೇಕು? ಅತ್ತೆ, ಹೊರಡಣ್ವಾ? ಸುಮಾ, ನಾ ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ನಾವಿಬ್ಬರೂ ಹೊರಗಡೆ ಹೋಗೋದು ಸರಿ ಇರಲ್ಲ. ಯಾಕೆಂದರೆ ತೀರ್ಥ ಮನೆಯಿಂದ ಆಚೆ ಹೋಗೋ ಸಾಧ್ಯತೆ ಇರುತ್ತೆ. ನಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಮನೇಲಿ ಇರಲೇಬೇಕು. ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ, ನೀನು ಮನೇಲೇ ಇದ್ದವನ್ನ ನೋಡ್ಕೋ. ಸರಿ ಅತ್ತೆ, ಹುಷಾರತ್ತೆ. ಹಲೋ ಸರ್. ತೀರ್ಥ, ನೀನು ಈಗಲೇ ಪಾರ್ಟಿ ಆಫೀಸ್ಗೆ ಹೊಟ್ಟು ಬಾ. ಹಾ ಸರ್, ಆಕ್ಚುಲಿ ಅಲ್ಲೇ ಹೊರಟಿದ್ದೆ. ಯಾಕೋ ಮಾತು ತುಂಬಾ ಗಂಭೀರವಾಗಿದೆ. ಏನೋ ಪ್ರಾಬ್ಲಮ್ ಸರ್? ಹೌದಪ್ಪ, ಆ ನಿನ್ ವಿಡಿಯೋ ವೈರಲ್ ಆಗಿದೆಯಲ್ಲ, ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ CM ಸಾಹೇಬ್ರು ಒಂದೇ ಸಮ ಪ್ರೆಷರ್ ಆಗ್ತಾ ಇದ್ದಾರೆ. ನೀನ್ ಎಲ್ಲಿದ್ರು ಹೊಟ್ಟು ಬಾ. ಸರಿ ಸರ್. ನಂಗೆ ಯಾಕೆ ಈಗ ಆಗ್ತಾ ಇದೆ? ಒಂದಾದ್ಮೇಲೆ ಒಂದು ಪ್ರಾಬ್ಲಮ್. ಸಾಹೇಬ್ರೆ, ಹೊರಗಡೆ ಹೊರಟ್ರ? ಅತ್ತೆ ಹೇಳಿದಾರಲ್ವಾ ನೀವೆಲ್ಲೂ ಹೋಗ್ಬಾರ್ದು ಅಂತ. ಅಮ್ಮ ಹೇಳಿದ್ರು ಅಂತ ನಮ್ಮ ಮನೇಲೆ ಕುತ್ಕೊಂಡಿರೋದಕ್ಕಾಗತ್ತಾ? ಹಾಗಲ್ಲ ಸಾಹೇಬ್ರೆ, ಜ್ಯೋತಿಷ್ರು ಹೇಳಿದ್ದಾರೆ. ಅವ್ರ ಮಾತ್ ಸುಮ್ನೆ ಕೋಪ ಬರ್ಸ್ಬೇಡಿ. ನನ್ನ ಜೀವನದಲ್ಲಿ ಮುಖ್ಯವಾದ ದಿನಗಳು ಈ 3 ದಿನಗಳು. ಇವತ್ತೇ ಹೋಗ್ಬೇಡಿ ಅಂತ ಹೇಳ್ತಿದ್ದೀರಾ? ಏನ್ ತಲೆ ಕೆಟ್ಟಿದ್ಯಾ? ಹಾಗಲ್ಲ ಸಾಹೇಬ್ರೆ, ನೀವ್ ಎಲ್ಲೂ ಹೋಗ್ಬೇಡಿ ಅಂತ ನಾ ಹೇಳ್ತಿಲ್ಲ. ಇದೊಂದ್ ಕಂಟ್ಕ ಕಳೆದ್ ಬಿಡ್ಲಿ, ಆಮೇಲೆ ನೀವ್ ಎಲ್ಲಿಗ್ ಬೇಕಾದ್ರೂ ಹೋಗಿ. ಏನು ಏನಾಗುತ್ತೆ? ಸತ್ತೋಗ್ಬಿಡ್ತೀನಾ? ಸಾಹೇಬ್ರೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಅತ್ತೆ, ಇನ್ನೇನ್ ಸುಮ್ನವ್ರೆ, ಈ ಯುಗದಲ್ಲೂ ಭವಿಷ್ಯ ಜಾತಕ ಅಂತ ನಂಬ್ತಿರಲ್ಲ. ನೋಡಿ, ನನ್ನ ತಲೆ ಮೇಲೆ ದೊಡ್ಡ ಸಮಸ್ಯೆ ಬಂದು ನಿಂತಿದೆ. ನನ್ನ ಹೆಸರು ಕಳಂಕ ಬರ್ತಿದೆ ಸುಮ್ನವ್ರೆ. ಇದನ್ನ ನನ್ನ ವಿರೋಧಿಗಳು ನನ್ನ ವಿರುದ್ಧ ಪ್ರಚಾರ ಮಾಡೋದಕ್ಕೆ ಸಿಕ್ಕಾಪಟ್ಟೆ ವಿಷಯಗಳು ಸಿಗ್ತಾ ಇದೆ. ನಾನೇನು ತಪ್ಪು ಮಾಡಿಲ್ಲ, ನಾನು ಒಳ್ಳೆಯವನು ಅಂತ ತೋರಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀನಿ. ನನ್ಗೋಸ್ಕರ, ನನ್ ಗೆಲುವಿಗೋಸ್ಕರ ಪಕ್ಷದವ್ರು ಪರಿಹಾರ ಕಂಡಿಡ್ತಿದ್ರೆ ನಮ್ಮ ಮನೇಲಿ ಕೂತ್ಕೊಂಡು ಜಾತಕ ನೋಡ್ಲಾ? ಹಾಗಲ್ಲ ಸಾಹೇಬ್ರೆ. ಸುಮ್ನವ್ರೆ, ಇನಫ್ ಇಸ್ ಇನಫ್. ಕರೀತಾ ಇರೋದು ಮುಖ್ಯಮಂತ್ರಿಗಳು. ಅವ್ರು ಕರೆದಾಗ ಇಲ್ಲ ಅಂತ ಹೇಳೋದಕ್ಕೆ ನಾನ್ ಮೂರ್ಖ ಅಲ್ಲ, ಅದ್ ನನ್ನ ಅಹಂಕಾರ ತೋರಿಸುತ್ತೆ. ನಾಳೆ ಜಾತಕದ ವಿಚಾರವಾಗಿ ತೀರ್ಥ ಮನೆಯಿಂದ ಆಚೆ ಬಂದಿಲ್ಲ ಅಂತ ನಾನ್ ಹೇಳ್ಸ್ಕೊಳಕ್ ಇಷ್ಟ ಇಲ್ಲ. ತೀರ್ಥ ಮೂಢನಂಬಿಕಸ್ತ, ಅವನ್ ಕೈಲಿ ಕ್ಷೇತ್ರ ಕೊಟ್ರೆ ಉದ್ಧಾರ ಆದಂಗೆ ಅಂತ ಹೇಳ್ಸ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಇಲ್ಲ ಸಾಹೇಬ್ರೆ, ನಿಮ್ ತಮ್ಮಯ್ಯ ಅಂತೇನೆ, ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಅತ್ತೆ ನನ್ನ ನಂಬಿ ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಇದೊಂದು ಕಂಟಕ ಕಳ್ದ್ ಬಿಡ್ಲಿ, ಆಮೇಲೆ ಬೇಕಾದ್ರೆ ನೀವು ಎಲ್ಲಿಗಾದ್ರೂ ಹೋಗಿ. ಸುಮ್ನವ್ರೆ, ನಿಮ್ಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ. ನಾನೇನಾದ್ರು ಮಾತಾಡಿದ್ರೆ ನಿಮ್ಗೂ ಬೇಜಾರಾಗುತ್ತೆ, ನಂಗೂ ಬೇಜಾರಾಗುತ್ತೆ. ದಯವಿಟ್ಟು ಜಾಗ ಬಿಟ್ಬಿಡಿ. ಇಲ್ಲ ಸಾಹೇಬ್ರೆ, ನೀವ್ ನಂಗೆ ಬೈದ್ರು ಸರಿ, ಹೊಡೆದ್ರು ಸರಿ, ನಾನಂತೂ ನಿಮ್ಗೆ ಎಲ್ಲೂ ಬದುಕು ಬಿಡಲ್ಲ. ತುಂಬಾ ಭಯ ಆಗ್ತಿದೆ ಸಾಹೇಬ್ರೆ. ನನ್ ತೊಂದರೆ ಕೊಡೋದಕ್ಕಂತಾನೆ ಬಂದಿದ್ದೀರಾ? ಕೈ ತೆಗಿರಿ ಸುಮ್ನವ್ರೆ. ಇಲ್ಲ, ಇವತ್ ನಿಮ್ಮನ್ನ ಸಾಯಿಸಿದ್ರು ಸರಿ, ನಾನು ನಿಮ್ಮನ್ನ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ತೀರ್ಥನ ಜಾತಕದ ಪ್ರಕಾರ ಮುಂದಿನ 3 ದಿನಗಳು ತುಂಬಾ ಕಂಟಕಪ್ರಾಯವಾಗಿದೆ. ತೀರ್ಥ 3 ದಿನ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ಹೋದ್ರೆ ಜೀವಕ್ಕೆ ಖಂಡಿತ ಆಪತ್ತು.
ಸುಮಾ, ಪ್ರಸಾದ ತೀರ್ಥ ಮನೇಲಿದ್ದಂತಾನೆ? ಅತ್ತೆ, ಅದು ಏನಾಯ್ತು? ಎಡವಟ್ಟಾಗೋಯ್ತು ಅತ್ತೆ. ಸಾಹೇಬ್ರು ಅದೇನೋ ಮೀಟಿಂಗ್ ಇದೆ ಅಂತ ಹೊರಗಡೆ ಹೋಗ್ಬಿಟ್ರು. ಏನ್ ಹೇಳ್ತಿದ್ಯಾ ಸುಮಾ? ಅವ್ನ ಹೊರಗಡೆ ಹೋಗಕ್ ಯಾಕೆ ಬಿಟ್ಟೆ ನೀನು? ನಾನ್ ಎಷ್ಟ್ ತಡೆದ್ರು ಕೇಳಲಿಲ್ಲ ಅತ್ತೆ, ಹೋಗ್ಬಿಟ್ರು. ನನ್ನ ಮಾತು ಕೇಳಲ್ಲ ಅಂತ ತಾನೆ? ನಿನ್ ಮಾತಾದ್ರೂ ಕೇಳ್ತಾನೆ ಅಂತ ಧೈರ್ಯವಾಗಿ ಬಿಟ್ಟು ಹೋದೆ. ಯಾಕಮ್ಮ ಕಳಿಸ್ಕೊಟ್ಟೆ? ಮೊದ್ಲೇ ಗುರುಗಳು ಅವ್ರಿಗೆ 3 ದಿನ ಕಟ್ಟಕ ಇದೆ, ಹುಷಾರಾಗಿ ನೋಡ್ಕೊಳ್ಳಿ ಅಂದ್ರು. ಈಗ ದೇವಸ್ಥಾನದಲ್ಲಿ ಗುರುಗಳು ಅದನ್ನೇ ಹೇಳಿದ್ರು, ತೀರ್ಥನ್ ವಿಷಯದಲ್ಲಿ ಉದಾಸೀನ ಮಾಡಬೇಡಿ, ಅವನ ಹೆಸರಲ್ಲಿ ಮೃತ್ಯುಂಜಯ ಹೋಮ ಮಾಡಿಸಿ 2 ದಿನ ಕಳೆದ ಮೇಲೆ ಅವನ್ನ ಕರ್ಕೊಂಡ್ ಬನ್ನಿ ಅಂದ್ರು. ಅಷ್ಟ್ರೊಳಗ್ ಕಳಿಸ್ಬಿಟ್ಟಿಯಲ್ಲಮ್ಮ. ಇವು ಏನ್ ಮಾಡೋದೀಗ? ಅಲ್ಲಮ್ಮ, ಅವ್ನು ಹೊರಡ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ನನಗಾದ್ರೂ ಫೋನ್ ಮಾಡ್ಬೋದಿತ್ತಲ್ವಾ? ಅತ್ತೆ, ಗಾಬ್ರಿಗೆ ಭಯಕ್ಕೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅತ್ತೆ. ಈಗ ಏನ್ ಮಾಡುದತ್ತೆ? ಅತ್ತೆ, ನಾನ್ ಪಾರ್ಟಿ ಆಫೀಸ್ ಹತ್ರ ಹೋಗಿ ಬರ್ಲಾ? ಬೇಡ ಬೇಡ, ಒಂದ್ ಕೆಲ್ಸ ಮಾಡು, ಅವನ್ಗೆ ತಕ್ಷಣ ಫೋನ್ ಮಾಡು. ಫೋನ್ ಮಾಡಿ ಅಮ್ಮಂಗೆ ಮತ್ತೆ ಎದೆ ನೋವು ಬಂದಿದೆ, ಬೇಗ ಹೊರಟ್ಬಾ ಅಂತ ಹೇಳು. ಅಯ್ಯೋ ಅತ್ತೆ, ನಾನ್ ಎಷ್ಟೊಂದ್ಸಲಿ ಫೋನ್ ಮಾಡಾಯ್ತು, ಆದ್ರೆ ಅವ್ರ ಫೋನ್ ಎತ್ತುತ್ತಾ ಇಲ್ಲ ಅತ್ತೆ. ಅಯ್ಯೋ ದೇವ್ರೆ, ಇವನು ಯಾವ ಕಾಲಕ್ಕೆ ಹಠ ಬಿಟ್ಟು ದೊಡ್ಡವ್ರ ಮಾತು ಕೇಳೋದು? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡು, ಫೋನ್ ನನ್ಗೆ ಕೊಡು, ನಾನೇ ಮಾತಾಡ್ತೀನಿ. ಏನು ದೊಡ್ಡವ್ರ ಮಾತಿಗೆ ಏನ್ ಬೆಲೆನೇ ಇಲ್ವಾ? ಗುರುಗಳು ಹೇಳಿದ್ರೆ ಅವ್ರ ಮಾತೇನು ಅಷ್ಟು ಸಾಧ್ರನಾ? ನಾನೇ ಫೋನ್ ಮಾಡ್ತೀನಿ. ಇವ್ ಕಾರಲ್ಲಿ ಇಟ್ಬಿಟ್ಟೆ ಅನ್ಸುತ್ತೆ ಫೋನ್ನ. ಅಯ್ಯೋ ದೇವ್ರೆ. ಅತ್ತೆ, ಜ್ಯೋತಿಷಿಗಳ ಮಾತನ್ನ ಅಷ್ಟೊಂದು ನಂಬೋರು ನೀವು. ಇವಳ ಕಾಲ್ಗುಣದಿಂದನೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಯಾಕತ್ತೆ ಒಪ್ಕೊಂತ ಇಲ್ಲ? ಅಯ್ಯೋ ದೇವ್ರೆ, ನಿನ್ ಕೈ ಮುಗಿತೀನಿ ಸಾಧನ. ಇಂಥ ಸಮಯದಲ್ಲೂ ಚುಚ್ಚು ಮಾತಾಡ್ಬೇಕಾ? ಏನು, ನಾನ್ ಚುಚ್ಚು ಮಾತಾಡ್ತಾ ಇದ್ದೀನ? ಅತ್ತೆ, ಅವನಿಗೆ ಕಂಟಕ ಇರೋದು ಇವಳಿಂದ ಅಂತ ಗುರುಗಳು ಹೇಳಿದ್ದಾರೆ. ಹೊರಗಡೆ ಹೋಗ್ಬಾರ್ದು ಅಂತ ಹೇಳಿದ್ಮೇಲೂ ಅವನ್ ಹೊರಗಡೆ ಹೋಗಿದ್ದಾನೆ ಅನ್ನೋದಕ್ಕೆ ನಿಮಗ್ ಕೋಪ ಬರ್ತಾ ಇದೆ. ಅವನ್ ಮಾಡಿದ್ದು ತಪ್ಪಾಗಿ ಕಾಣ್ತಿದೆ. ಅದೇ ಗುರುಗಳು ಇವಳ ಕಾಲ್ಗುಣ ಸರಿ ಇಲ್ಲ, ಇವಳಿಂದನೇ ಇಷ್ಟೆಲ್ಲ ಆಗ್ತಾ ಇದೆ ಅಂತ ಹೇಳಿದನ್ನ ನಂಬೋದಿಕ್ಕೆ ಯಾಕತ್ತೆ ಇಷ್ಟ ಕಷ್ಟ ಆಗ್ತಾ ಇದೆ? ಯಾಕತ್ತೆ? ಯಾಕೆ ಯಾಕೆ ನಿಮ್ ಡಿಸಿಷನ್ ಮೇಲೆ ನಿಮ್ಗೆ ಗೊಂದಲ? ಇವಳು ಮಾಡೋದ್ ಮಾತ್ರ ಸರಿಯಾಗಿ ಕಾಣುತ್ತೆ, ಆದ್ರೆ ಈ ಮನೇಲಿ ಯಾರೇ ಏನೇ ಮಾಡಿದ್ರು ತಪ್ಪಾಗೆ ಕಾಣುತ್ತಲ್ವಾ ನಿಮ್ಗೆ? ಈಗ್ಲೂ ಹೇಳ್ತಿದ್ದೀನಿ, ಇವಳನ್ನ ಮನೆಯಿಂದ ಆಚೆ ಹಾಕಿ. ತೀರ್ಥನ್ಗೆ ಏನು ಕಷ್ಟ ಆಗೋದಿಲ್ಲ, ಅವನ್ಗಿರೋ ಕಂಟಕಗಳೆಲ್ಲ ದೂರ ಆಗುತ್ತೆ, ಅವನು ಸೇಫ್ ಆಗಿರ್ತಾನೆ. ತೀರ್ಥನ್ಗಾಗಿರೋ ಸಮಸ್ಯೆಗಳಿಗೂ ಸುಮಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹೇಗಿದ್ರು ಹೇಳಿದಿನಲ್ಲ, ಸೆಕೆಂಡ್ ಒಪಿನಿಯನ್ ತಗೋತೀನಿ ಅಂತ. ಆ ಗುರುಗಳು ಬರ್ಲಿ, ಅವ್ರು ಮಾತಾಡ್ಲಿ, ಆಮೇಲೆ ನೋಡೋಣ. ಮತ್ತೆ ಅಗೈನ್ ಬೀಯಿಂಗ್ ಪಾರ್ಷಿಯಲ್. ಇವಳ ವಿಚಾರಕ್ಕೆ ಬಂದಾಗ ನಿಮಗೆ ಸೆಕೆಂಡ್ ಒಪಿನಿಯನ್ ಬೇಕು, ಆದ್ರೆ ತೀರ್ಥನ್ಗೆ ಅಪಾಯ ಆಗ್ತಾ ಇದೆ ಅನ್ನೋ ವಿಷಯಕ್ಕೆ ಫಸ್ಟ್ ಒಪಿನಿಯನ್ ಕರೆಕ್ಟ್ ಆಗಿದೆ ಅಂತ ನಿಮಗ್ ಅನ್ಸ್ತಿದೆ. ಅದೇಗೆ? ಸರಿಯಾಗಿದ್ರೆ ಇನ್ನೊಬ್ರು ಗುರುಗಳು ಬಂದು ಇವಳ ಜಾತಕ ಸರಿ ಇಲ್ಲ, ಅದ್ರಿಂದನೇ ತೀರ್ಥನ್ಗೆ ಅಪಾಯ ಇದೆ, ಇವಳ ಮಾಂಗಲ್ಯ ದೋಷದಿಂದ ತೀರ್ಥನ್ ಪ್ರಾಣನೇ ಹೋಗ್ಬೋದು ಅಂತ ಹೇಳಿದ್ರೆ ನಂಬ್ತೀರೇನೋ ಅಲ್ವಾ? ಮತ್ ಈಗ್ಯಾಕ್ ಟೆನ್ಷನ್ ಮಾಡ್ಕೊಂತಿದ್ದೀರತ್ತೆ? ತೀರ್ಥ ಅವನ್ ಕೆಲ್ಸಗಳನ್ನಾದ್ರೂ ಮಾಡ್ಕೊಳ್ಳಿ, ನಿಮ್ ಟೆನ್ಷನ್ ಅವನ್ ಮೇಲೆ ಯಾಕೆ ಹೇರ್ತಾ ಇದ್ದೀರಾ? ಆಯ್ತು, ಗುರುಗಳು ಬಂದ ಮೇಲೆ ನಾನೇ ತೀರ್ಥನ ಹತ್ರ ಮಾತಾಡ್ತೀನಿ, ಆಮೇಲೆ ನನ್ನ ನಿರ್ಧಾರನ ಹೇಳ್ತೀನಿ. ಆ ಸೆಕೆಂಡ್ ಒಪಿನಿಯನ್ ಯಾವಾಗ ತಗೊಂತೀರತ್ತೆ? ವರ್ಷ ಆದ್ಮೇಲ ಅಥವಾ ಯಾರ್ದಾದ್ರೂ ಜೀವ ಹೋದ್ಮೇಲ? ಸಾಧನ, ಸಾಕು, ಬಾಯ್ ಮುಚ್ಚು. ಇವತ್ತೇ ಕರೆಸ್ತಾ ಇದ್ದೀನಿ. ಸುಭಾಷ್ ಕರ್ಕೊಂಬರಕ್ ಹೋಗಿದ್ದಾನೆ. ನಾಟ್ ರೀಚಬಲ್. ಜಾನ್ವಿ, ಪೇಪರ್ ಎಲ್ಲಮ್ಮ ಕಾದ್ರಿ ಶಾಮಣ್ಣವ್ರ ಕಾಲದಿಂದ, TS ರಾಮಚಂದ್ರ ರಾಯ್ ಕಾಲದಿಂದ ಪೇಪರ್ ಓದಿ ಓದಿ ರೂಢಿಯಾಗಿ ಪೇಪರ್ ಇಲ್ಲ ಅಂದ್ರೆ ಏನೋ ಕಳ್ಕೊಂಡಂಗಾಗತ್ತೆ. ಓಹೋ, ಏನ್ ಪದ್ಮಮ್ನವ್ರೆ, ತುಂಬಾ ಕಳವಳದಿಂದ ಯಾರನ್ನೋ ಕಾಯ್ತಾ ಇರೋ ಹಾಗಿದೆ. ಏನ್ ಸಮಾಚಾರ? ಏನಿಲ್ಲ. ಏನು ಇಲ್ವಾ?
ಜ್ಯೋತಿಷ್ಯರು ಬಂದು ನಿನ್ನ ಸೊಸೆ ಹಣೆ ಬರ ಹೇಳೋದ್ಮೇಲಿಂದ ತಾವು ಕುಂತಲ್ಲಿ ಕೂರ್ತಾ ಇಲ್ಲ, ನಿಂತಲ್ಲಿ ನಿಲ್ತಾ ಇಲ್ಲ, ಒಂದೇ ತರ ಚಡ್ಪಡಿಸ್ತಾ ಇರೋದನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ ಕಣೆ. ಅದು ರೀ, ಸ್ವಲ್ಪ ವರ್ಷಗಳ ಹಿಂದೆ ಡಾಕ್ಟರ್ ನಿಮ್ಗೆ ಕಿಡ್ನಿನಲ್ಲಿ ಸ್ಟೋನ್ ಇದೆ ಅಂತ ಹೇಳಿದ್ರಲ್ಲ, ಅದ್ ನೆನ್ಪಿದ್ಯಾ? ನೆನಪಿದೆ, ಹೇಳು. ಆಗ ನೀವು ಹೇಳಿದ್ರಲ್ಲ, ಸ್ಕ್ಯಾನ್ ಮಾಡಿದವನು ಏನೋ ಮಿಸ್ಟೇಕ್ ಮಾಡಿರ್ಬೇಕು, ನಾವ್ ಯಾಕೆ ಸೆಕೆಂಡ್ ಒಪಿನಿಯನ್ ತಗೋಬಾರ್ದು ಅಂತ ಕೇಳಿದ್ರಿ ಅಲ್ವಾ? ಅದೇ ಥರ ನಮ್ಮ ಮಗ ಸೊಸೆ ವಿಷಯದಲ್ಲೂ ಯಾಕೆ ಹಾಗಾಗಿರ್ಬಾರ್ದು? ನಾವ್ ಯಾಕೆ ಇನ್ನೊಬ್ರು ಜ್ಯೋತಿಷ್ಯರ ಹತ್ರ ಜಾತಕ ತೋರಿಸಿ ಸೆಕೆಂಡ್ ಒಪಿನಿಯನ್ ಕೇಳಬಾರ್ದು? ಓಹೋ, ತಾವು ಹಂಗಾಸ್ ಬರ್ತಾ ಇದ್ದೀರಿ. ಎಲ್ಲದಕ್ಕಿಂತ ಬಹಳ ಮುಖ್ಯ ಅವ್ರು ಹೇಳಿದ್ದೆ ವೇದವಾಕ್ಯ ಅಂತ ಅಲ್ಲ, ನಮ್ಮ ಮಕ್ಕಳ ಭವಿಷ್ಯ ನಮಗೆ ಬಹಳ ಮುಖ್ಯ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮನೆ ಗೆದ್ದು ಮಾರು ಗೆಲ್ಲು ಅಂತ. ಅದ್ ಸರಿ, ಅದೇನು ಮೋಡಿ ಮಾಡ್ಬಿಟ್ಟಿದ್ದಾಳೆ ಅವಳು ನಿನಗೆ? ಅವಳೇನು ಮೋಡಿ ಮಾಡಿಲ್ಲ ರೀ, ಈ ಮನೆಗೋಸ್ಕರ 10 ಒಳ್ಳೆ ಕೆಲಸ ಮಾಡಿದಾಳೆ. ಅದ್ಯಾವುದು ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಇದ್ಯಾವುದೋ ಒಂದು ತಪ್ಪನ್ನ ಇಟ್ಕೊಂಡು ಇಷ್ಟೊಂದು ಅನುಮಾನ ಪಡ್ತಾ ಇದ್ದೀರಲ್ಲ, ಇದು ಸರಿನಾ? ಮಾವ, ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಅಂತ ನನಗೂ ಅನ್ನಿಸ್ತಾ ಇದೆ. ನಾವು ಸೆಕೆಂಡ್ ಒಪಿನಿಯನ್ ತಗೊಳ್ಳೋದೇ ಒಳ್ಳೇದು. ಹಾಗೆ ತಗೊಳ್ಳಿಲ್ಲ ಅಂದ್ರೆ ಅಯ್ಯೋ ನಾವ್ ಇನ್ನೊಬ್ರ ಹತ್ರ ತೋರಿಸ್ಬೇಕಿತ್ತು ಅಂತ ಮನ್ಸಲ್ಲಿ ಕೊರ್ಗು ಉಳ್ಕೊಂಡ್ಬಿಡುತ್ತೆ. ಹೀಗ್ ಮಾಡೋದ್ರಿಂದ ನಮ್ಮ ಅನುಮಾನನೂ ದೂರ ಆಗುತ್ತೆ. ಅದ್ರ ಜೊತೆಗೆ ಅತ್ತೆಗೂ ಅವಳನ್ನ ವಾಪಸ್ ಕಳ್ಸೋದಕ್ಕೆ ಒಂದ್ ಕಾರಣ ಸಿಕ್ಕಾಗತ್ತೆ. ಏನಂತೀರಾ?